ಮವ 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 ಇಲ್ಲಡ. ನಾನು ಮಾತಾಡ್ಸ್ಬೇಡ ಅಂತ ಹೇಳಿಲ್ಲ ನಾನು ರಾತ್ರಿನೇ. ತಿರ್ಗಾ ಮಾವ ಮಾವ ಅಂತ ಬರ್ತೈದ್ಯಾ? ಬೇಕಾ ಏಟಿಗ್ಲಿಂತ? ಅಯ್ಯೋ ಮವ, ನಾನು ಅಂತ ತಪ್ಪೇನು ಮಾಡಿದ್ನಿ? ಯಾಕೆ? ನಾನೇನು ಮಾಡಿದೆ? ನೋಡ, ನೀನು ನಾನು ಮಾತಾಡ್ಸ್ಬೇಡ ಅಂದ್ರೆ ಮಾತಾಡ್ಸ್ಬೇಡ ಅಷ್ಟೇ. ಸರಿ ಬಿಡು, ನಾನು ಸತ್ರು ನಿನ್ನ ಜೊತೆಗೆ ಮಾತಾಡಲ್ಲ. ಮಾತಾಡಬೇಡ ಮಾತಾಡಬೇಡ. ನೋಡು, ಇದೇ ಲಾಸ್ಟು. ಇನ್ನೊಂದ್ಸತಿ ಏನಾರ ನೀನು ನನ್ನನ್ನು ಸಾವಿತ್ರಿ ಅಂತ ಕೂಗಿದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕ. ನಿನ್ನೇನು ಕೂಗ್ಲಿ ನಾನು? ನಿನ್ನೇನಕ್ಕೆ ಕೂಗ್ಲಿ? ನಿನ್ನಾವಳು ಕೂಗ್ತಾಳೆ ಸಾವಿತ್ರಿ ಅಂತ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಅಪ್ಪ, ಯಾಕಪ್ಪ? ಹಾಂ, ಯಾಕೆ ಹೊಡಿತಾ ಇರೋದು ಅಮ್ಮನಿಗೆ? ಅಮ್ಮನ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ ನೀನು? ಬಾವು, ಚೆನ್ನಾಗಿರಲ್ಲ ನೋಡ್ಕೊ. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ನನ್ನ ಹೆಂಡ್ತಿ ನನ್ನ ಇಷ್ಟ. ಒಡೆಯನ ಹೊಡ್ತೀನಿ, ಸಾಯಿಸನ ಸಾಯಿಸ್ತೀನಿ. ನಿಂಗೆ ಯಾಕೆ ಕಾರಣ ಇರಬೇಕಲ್ಲ? ಒಡೆದಲ್ಲ ಇವಾಗ ನೀನು, ಅದಕ್ಕೆ ಕಾರಣ ಬೇಕಲ್ಲ? ಯಾಕೆ ಹೊಡೆದೆ? ಯಾಕಪ್ಪ ಹೊಡೆದೆ? ಅದಕ್ಕೆ ಕಾರಣ ಹೇಳಪ್ಪ. ಅಮ್ಮನ ತಪ್ಪಿದ್ರೆ ಅಮ್ಮನ ಕೇಳ್ತೀನಿ. ನಾನು ನಿಮ್ಮ ಅಮ್ಮನ ಜೊತೆಗೆ 3 ದಿವಸ ಮಾತಾಡಲ್ಲ ಅಷ್ಟೇ. ಹಂಗಂತ ಬೊಗ್ಳು ಹೊಡೆದಿದ್ದಕ್ಕೆ ಹಿಂದಿಂದ ಮಾವ 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 ಅಂತ ಬರ್ತಾಳೆ. ಅದಕ್ಕೆ ನೀನು ಕೈ ಮಾಡ್ತೀಯ ನೀನು? ಚೆನ್ನಾಗಿರಲ್ಲ ನೋಡಪ್ಪ ಇದೆಲ್ಲನೂ. ಅಮ್ಮನ ಹತ್ರ ತಪ್ಪಾಯ್ತು ಅಂತ ಕೇಳು. ತಪ್ಪಾಯ್ತು ಅಂತ ಕೇಳಪ್ಪ. ಅಮ್ಮನ ಏನಪ್ಪ ತಪ್ಪು ಮಾಡಿದ್ಲು? ನಾನು ಯಾಕೆ ತಪ್ಪಾಯ್ತು ಅಂತ ಕೇಳಿ? ನಾನೇ ತಪ್ಪಾಯ್ತು ಅಂತ ಕೇಳಿ. ಹೋಗಲ್ಲೇ ಹೋಗ. ರಾಮು ಬಿಡು, ನೀನೇ ಸಾಕ್ಷಿ. ನಾನು ಇನ್ಯಾವತ್ತೂ ನನ್ನ ಪ್ರಾಣ ಇರೋವರೆಗೂ ನಿಮ್ಮ ಅಪ್ಪನ ಜೊತೆಗೆ ಮಾತಾಡಲ್ಲ ನಾನು. ಮಾತಾಡಬೇಡಮ್ಮ, ಮಾತಾಡಬೇಡ ಅಂದ್ರೆ ಮಾತಾಡಬೇಡ. ಮಾತಾಡಿದ್ಯ ಅಂದ್ರೆ ನಾನೇ ಬೈತೀನಿ ನಿನ್ನ. ಮಾತಾಡಲ್ಲ, ಸುಮ್ಮನೆ ಹೊಡಿತಾವನೆ. ನಾನು ನಿನ್ನೆಯಿಂದ ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ಇಲ್ಲ. ಮಾತಾಡಲ್ಲ ಅಂತ ಹೇಳಿದ್ದೀರಾ ಆಧಾರಿಲ್ಲ ನೋಡಿ ಅಂತ ಹೇಳಾಗೋದೆ. ಹೋಗಿಲೇ ಹೋಗ್ಯಾ? ಏನು ಒಂದು ಎಟ್ಟು ತಿನ್ಬಿಟ್ರೆ ಏನು ಸೌದಾಗ್ಬಿಟ್ಟ ನೀನು? ಸುಮ್ಮನೆ ಅಮ್ಮನ ನೋಡಿದ್ಯಾ? ನಿಂಗೇನು ಅಷ್ಟು ಮಾತ್ರ ಬುದ್ಧಿ ಇಲ್ಲ? ಏನು ಬುದ್ಧಿ ಇಲ್ಲೇನಪ್ಪ ನಿಂಗೆ? ನನ್ನ ಹೆಂಡ್ರು ನನ್ನ ಇಷ್ಟ, ನಾನು ಏನನ್ನ ಮಾಡ್ಕೊತೀನಿ. ನಿಂಗೆ ಯಾಕೋ? ನಾವು ಮಕ್ಳು ಇದ್ದೀರಪ್ಪ, ನೀನು ಹಂಗೆಲ್ಲ ಮಾತಾಡಂಗಿಲ್ಲ. ನಾವು ಮಕ್ಕಳು, ನಮ್ಗೆ ಅಧಿಕಾರ ಆಯ್ತಾ ಕೇಳಕ್ಕೆ? ನಿಂಗೆ ಯಾರು ಅಧಿಕಾರ ಕೊಟ್ಟರು? ನೋಡಪ್ಪ, ನೀನು ಏನೋ ಮಾತಾಡಬೇಡ ನೀನು. ನಾನು ಸುಮ್ಮನೆ ಇರೋನಲ್ಲ. ನಮ್ಮಮ್ಮನ ಯಾಕೆ ಹೊಡಿತೀಯ ನೀನು? ಯಾಕಪ್ಪ ಹೊಡೆದೆ ನೀನು? ಏನದು? ಏನೋ ಸುಮ್ಮನೆ ಒಂದು ಏಟ್ ಹಾಕಿದಮ್ಮ, ಅದಕ್ಕೆ ಜಗಳಕ್ಕೆ ಬಂದವ ನೀನು? ಎಂಟು ಗಣ್ಣವ್ರ ಮೇಲೆ ಹೊಡೆದಾಡ್ಕೊಂತಾರೆ ಬಡ್ದಾಡ್ಕೊಂತಾರೆ. ನಿಂಗೆ ಯಾಕರಮ್ಮ? ನೀನು ಸುಮ್ಮನೆ ಇರ. ಏನಾರ ತಪ್ಪು ಮಾಡಿದ್ರೆ ಹೊಡಿಲೆ, ಅದಕ್ಕೆ ಒಪ್ಕೊಬೇಕು. ಏನು ತಪ್ಪು ಮಾಡ್ತೀರಾ? ಸುಮ್ಮನೆ ಹೊಡೆದ್ರೆ? ನಾವು ಮಕ್ಳಿನ್ನ ಇದ್ದೀವಿ ಕೇಳಕ್ಕೆ. ಈ ಅಪ್ಪನ ಆಡ್ದಂಗೆಲ್ಲ ನಾವು ಆಡೋಕ್ಕಾಗಲ್ಲ. ನಿಮ್ಮ ಅಮ್ಮನ ಏನು ತಪ್ಪು ಮಾಡಿದ್ಲು? ಏನು ಕತ್ತೇನೋ? ಯಾರು ತಿಳಿದ್ವು? ಅವ್ನು ಸಾಮಾನ್ಯವಾಗಿ ಯಾವ ಸುದ್ದಿಗೂ ಹೋಗೋನಲ್ಲ. ನಿಮ್ಮ ಅಮ್ಮನ ಕಮ್ಮಿ ಆದೋಳ? ಏನೇನೋ ಮಾತಾಡಬೇಡ ಅಂಬುಜಿ ನೀನು. ಏನೇನೋ ಮಾತಾಡಬೇಡ. ಮನೆಗೆ ದೊಡ್ಡೊಳಗೆ ಏನೇನೇನೋ ಮಾತಾಡ್ತಾವ್ರು? ನಮ್ಮಮ್ಮನು ಯಾವತ್ತೂ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ. ಮತ್ತೆ ನಾನು ಮಾತಾಡ್ಸಿದ್ರು ಮೇಲ್ಬಿದ್ದು ಯಾಕೆ ಮಾತಾಡ್ಸ್ಕೊಂಬತ್ತಾವಳೆ? ಆಯ್ತಪ್ಪ ದೊಡ್ಡ ಮನುಷ್ಯ, ಆಯಿತು. ಅಮ್ಮ, ಇನ್ಮೇಲೆ ನೀನು ಮಾತಾಡ್ಸ್ಬೇಡ ಆಯ್ತಾ? ಸರಿ ಆಯಿತು. ನೀನು ಮಾತಾಡಿಸಿದ್ ತಾನೆ ಹೊಡೆದಿದ್ವ? ಮಾತಾಡ್ಸ್ಬೇಡ ನೀನು. ನಡಿ ಒಳಕ್ಕೆ. ನೋಡಪ್ಪ, ಇದೆಲ್ಲ ಚೆನ್ನಾಗಿರಲ್ಲ. ಮಕ್ಕಳು ನಾವು ದೊಡ್ಡವರಾಗಿದ್ರಿ, ಮನೆಗೆ ಸೊಸೆ ಬಂದವಳೆ, ಮೊಮ್ಮಕ್ಕಳಾಗವ್ರೆ, ಅವ್ರ ಎದುರುಗಡೆ ಎಲ್ಲ ಅಮ್ಮನ ನೋಡಿಯೋದು ಚೆನ್ನಾಗಿರಲ್ಲ. ನೀನು ಅಮ್ಮನ ಮೈ ಮೇಲೆ ಒಂದು ಏಟ್ ಹಾಕಿದ್ರೆ ಅಮ್ಮನ ಬೆಲೆ ಏನಾಗಬೇಕು? ಎಲ್ಲರ ಮುಂದೆ ಅಮ್ಮನ ಎಷ್ಟು ಕೀಳಾತಳಂತ ನಿನ್ಗೆ ಗೊತ್ತಾ? ನೀನು 4 ಗೋಡೆ ಮಧ್ಯೆ ಹೆಂಗಾದ್ರೂ ಇರು. 4 ಜನ ಮಧ್ಯೆ ಹೆಂಡ್ತಿನ ಗೌರವಿಸೋದು ಕಡಿ. ಆವಾಗ ನಿನ್ನ ಹೆಂಡ್ತಿಗೆ ಗೌರವ ಸಿಗೋದು, ನಿನಗೂ ಗೌರವ ಸಿಗೋದು. ರೂಮಲ್ಲಿ ನೀನು ಬೈ ಹೊಡಿ ಅದೆಲ್ಲ ಯಾರ ಕಣ್ಗೂ ಕಾಣಿಸಲ್ಲ. 4 ಜನ ಇರ್ತಾರಲ್ಲ, ಅಲ್ಲಿ ಫಸ್ಟು ನಿನ್ನ ಹೆಂಡ್ತಿಗೆ ಗೌರವ ಕೊಡು. ನಿನ್ನ ಹೆಂಡ್ತಿ ಒಬ್ಳು ಖುಷಿಯಾಗಿದ್ದರೆ ನಿನ್ನ ಪ್ರಪಂಚದ ಖುಷಿಯಾಗಿ ಕಾಣಿಸ್ತೈತೆ. ಇನ್ನೊಂದ್ಸತಿ ಏನೋ ಅಮ್ಮನ ಮೇಲೆ ಕೈ ಮಾಡಿದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಏನ ಇಷ್ಟು ಮಾತಾಡ್ತಾ ಇದೆಯಾ? ತಂದೆ ಅನ್ನೋ ಬೆಲೆ ಇಲ್ಲ ನಿನಕ? ಏನೋ ಮಾಡಬಾರ್ದು ಮಾಡಿದ್ದವನು? ನಾನಿದ್ದೀನಲ್ಲೇ ಅವನ ತಾಯಿ. ಅವನಿಗೇನೋ ಗೊತ್ತಾಗಲ್ಲ, ಅಪ್ಪಿ ತಪ್ಪಿ ಒಂದು ಏಟ್ ಹಾಕಿದ್ನು. ನಾನಿದ್ದೀನಿ. ಏನು ಹಂಗೆ ಮಾತಾಡ್ತಾ ಇದೆಯಾ ಅವನ ಮೇಲೆ? ನಿನ್ನ ಮಗನ್ಕ ನೀನಿದೆಯಾ, ನಮ್ಮ ಅಮ್ಮನ್ಕ ನಾವಿದ್ದೀವಿ. ನಿನ್ನ ಮಗನ ಎಷ್ಟು ಹೆಚ್ಚೋ ನಮಗೂ ನಮ್ಮ ಅಮ್ಮನ ಅಷ್ಟೇ ಹೆಚ್ಚು. ನನಗೆ ಬುದ್ಧಿ ಬಂದ ಕಾಲದಾಗಿಂದ ಇವಾಗವರೆಗೂ ನಮ್ಮಮ್ಮನು ಈ ಮನೆಗೆ ನೆಮ್ಮದಿಯಾಗಿ ಒಂದು ದಿವಸನೂ ಇದ್ದಿದ್ದು ನಾನು ಕಾಣೆ. ಯಾವಾಗಲೂ ಏನಾದರೂ ಒಂದೊಂದು ಕಿತಾಪತಿ. ರಾಮ, ಜಾಸ್ತಿ ಮಾತಾಡಬೇಡ. ನಿಮ್ಮ ಅಮ್ಮನಿಗೆ ಈ ಮನೆಗೆ ನೆಮ್ಮದಿ ಇಲ್ಲ ತಾನೆ? ನಿಮ್ಮ ಅಮ್ಮನ ಕರ್ಕೊಂಡು, ನಿನ್ನ ಹೆಂಡ್ರನ್ನ ಕರ್ಕೊಂಡು, ನಿನ್ನ ಮಕ್ಕಳನ್ನ ಕರ್ಕೊಂಡು ಮನೆಯಿಂದ ಆಚೆಗೋಗು. ಎಲ್ಲಿ ನೆಮ್ಮದಿ ಸಿಗ್ತದ ಅಲ್ಲಿರೋ. ನೋಡಂಬುಜಿ, ಮನೆಯಿಂದ ಆಚೆಗೋಗೋದು ಎಷ್ಟೊತ್ತು? ಅರ್ಧ ಗಂಟೆ ಕೆಲಸ. ನಾವು ಮನೆಯಿಂದ ಆಚೆಗೋಗಿ ಇನ್ನೂ ಚೆನ್ನಾಗೇ ಬದುಕ್ತೀರಿ ಆಯಿತಾ? ನಮ್ಮ ಅಣ್ಣನಿಗೋಸ್ಕರ ನಾವಿಲ್ಲಿರೋದು. ನಿನ್ನ ಮುಖ ನೋಡ್ಕೊಂಡು ನಾವಿಲ್ಲಿಲ್ಲ. ಯಾಕೆ ನಮ್ಮ ಅಮ್ಮನ ನೆಮ್ಮದಿ ಎಲ್ಲರೂ ಹಾಳು ಮಾಡ್ತಾ ಇದ್ದೀರಾ? ಏನು ಮಾಡಿದ್ಲು ನಮ್ಮ ಅಮ್ಮನು? ಈ ಮನೆಗೋಸ್ಕರ ಕತ್ತೆ ದುಡ್ದಂಗೆ ದುಡಿತಾಳಲ್ಲ, ಅದೇನ ನಮ್ಮ ಅಮ್ಮನ ಮಾಡಿದ ತಪ್ಪು? ಯಾಕೆ ನಿಮಗೆಲ್ಲ ನಮ್ಮ ಅಮ್ಮನ ಕಂಡ್ರೆ ಆಗಲ್ಲ? ಯಾಕೆ ದ್ವೇಷಿಸ್ತೀರಾ? ಏನು ತಪ್ಪು ಮಾಡಿಲ್ಲ. ಬೆಳಗ್ಗೆನೇ ಹೊಡಿತಾನೆ ನಮ್ಮ ಅಪ್ಪನು. ಯಾಕೆ ಹೊಡಿಬೇಕು? ನಿಮ್ಮ ಅಮ್ಮನೇನು ಸೌದೋಗಿಲ್ಲ, ಹೋಗೋ. ಏನು ನಿಮ್ಮ ಅಮ್ಮನ ಮೇಲೆ ಒಂದೇಟ್ ಹಾಕಿದ್ದಕ್ಕೆ ಹಿಂಗಾಡ್ತಾ ಇದೆಯಾ ನೀನು? ನಮ್ಮ ಅಮ್ಮನ ಸೌದೋತಾಳ, ಹಂಗೆ ಇರ್ತಾಳೋ, ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ ಅಂಬುಜಿ. ನಮ್ಮಮ್ಮನ್ನ ಯಾರು ಬೈಕೂಡ್ದು, ಯಾರು ಹೊಡಿಕೂಡ್ದು. ಇಷ್ಟರಿಂದ ನಾವು ಚಿಕ್ಕ ಮಕ್ಕಳಾಗಿದ್ರಿ.
ಇವಾಗ ನಾವು ದೊಡ್ಡವರಾಗಿದ್ದೀರಿ. ನಮ್ಮ ಅಮ್ಮನ ರಕ್ಷಣೆಯಾಗಿ ನಾವು ನಿಂತ್ಕೊಂಡಿದ್ದೀರಿ. ಈ ಮನೆ ಬಿಟ್ಟು ಹೋದ್ರೆ ನಮ್ಮ ಅಮ್ಮನ ನಾನು ಹಂಗೆ ಇಕ್ಕೊಂಡು ಸಾಕಂತೀನಿ. ನಮ್ಮ ಅಣ್ಣನ ಮಕ್ಕ ನೋಡ್ಕೊಂಡು ನಾನು ನಮ್ಮ ಅಮ್ಮನ ಸುಮ್ಮನೆ ಇರೋದು. ನಮ್ಮ ಅಪ್ಪನ ಮಾಡೋ ತಳ್ಳೆ ಕೆಲಸಗಳಿಗೆ ಬಾಯಿ ಮುಚ್ಕೊಂಡಿರ್ಬೇಕಪ್ಪ ನೀನು ಇನ್ಮೇಲೆ. ಎಷ್ಟು ಮಾತಾಡ್ತಾ ಇದೀಯ ನೀನು? ನೋಡ್ದೇನೋ ಎಷ್ಟು ಮಾತಾಡ್ತಾನೆ ಚಿಕ್ಕೋನೆ. ನೋಡ್ದ ನಮ್ಮ ಕಣ್ಣು ಮುಂದೆ ಹುಟ್ಟಿ ನಮ್ಮ ಕಣ್ಣು ಮುಂದೆ ಬೆಳೆದಿರೋನು ಎಷ್ಟು ಮಾತಾಡ್ತಾನೆ. ಇವನ್ನೇನೋ ಮಾಡಬೇಕು? ಆಕ ಮನೆಯಿಂದ ಆಚೆಗೆ. ಲೇ ಚಿಕ್ಕೋನೆ, ಇದೇ ಒಂದು ಟೈಮ್ ಆಕ ಮನೆಯಿಂದ ಆಚೆಗೆ. ಹಂಗಂತೀನಮ್ಮ? ಆಕ ಲಕ್ಷಿಗೆ ಸಂಬಳದ ತಗೊಂಬತ್ತಾನೆ. ಎಂಡ್ರನ್ನ ಅವ್ರ ಅಮ್ಮನ್ನ ಸಕ್ಕಣಕ್ಕೆ ಅವ್ನಿಗೆ ಹೋಗ್ತಾ ಇಲ್ಲ. ಆಕ ಮನೆಯಿಂದ ಆಚೆಗೆ. ಹೇಯ್ ನಡಿ ಆಚೆಗೆ, ನಡಿ ಆಚೆಗೆ. ಓದ್ತಾ ಇರಬೇಕು ನನ್ನ ಮನೆ ಬಿಟ್ಟು. ನೀನು ಹೇಳ್ದಂಗೆ ನಾನು ಕೇಳಲ್ಲ. ಇದು ನಮ್ಮ ತಾತಂದು ಆಸ್ತಿ. ನೀನಾಗಲಿ ನಿಮ್ಮ ಅಮ್ಮನಾಗಲಿ ಯಾವುದೇ ಸಂಪಾದನೆ ಮಾಡಿಲ್ಲ, ಆಯಿತಾ? ಇದು ನಮ್ಮ ತಾತಂದು ಆಸ್ತಿ. ನಮ್ಮ ತಾತನ ಹೇಳ್ಬೇಕು ನೀವೆಲ್ಲ ಮನೆ ಬಿಟ್ಟು ಹೋಗ್ರಿ ಅಂತ. ಆವಾಗ ನಾನು ಹೋಗೋದು. ನೀವು ಹೇಳಿದ್ದಕ್ಕೆಲ್ಲ ಸೊಪ್ಪು ಹಾಕಲ್ಲ ನಾನು. ನಾನು ಈ ಮನೆ ಯಜಮಾನಿನ, ಈ ಮನೆ ಮಗನು ನನ್ನ ಮಗನು. ನನಗೆ ಅವನಿಗೆ ಅಷ್ಟು ಜವಾಬ್ ಹೇಳ್ತಾ ಇದೆಯಾ ನೀನು? ನಾನು ಯಾರಿಗೂ ಜವಾಬ್ ಹೇಳಿಲ್ಲ. ಇಷ್ಟು ದಿನದಿಂದ ಅಂತೂ ನಮ್ಮ ಅಮ್ಮನಿಗೆ ನೆಮ್ಮದಿ ಇರಲಿಲ್ಲ. ಇನ್ಮೇಲಾದರೂ ನೆಮ್ಮದಿಯಾಗಿರೋಕ್ಕೆ ಬಿಡ್ರಿ ಅಂತ ಹೇಳ್ತಾ ಇರೋದು. ಏನು ನಿಮ್ಮ ಅಮ್ಮನ ನೆಮ್ಮದಿಯಾಗಿ ಇಕ್ಕಿತೀರಿ? ಈ ಒಳಗಿಂದ ಆ ಒಳಗೆ ತೆಗಿತಾವ್ರೆ. ಓಹೋ ನೋಡಪ್ಪ, ನೀನು ಇನ್ನೊಂದ್ಸರಿ ನಮ್ಮ ಅಮ್ಮನ ಮೇಲೆ ಕೈ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡ್ಕೊ. ರೋಜನ ಚಿಕ್ಕೋನೆ, ನಿನ್ನ ಮಕ್ಕಳೇ ನಿಂಗೆ ಎದುರು ನಿಂತ್ಕೊಂಡು ವಾತ್ಸೋರಾಗೋದ್ರು. ಹಾಂ, ಇಂಥವ್ರನ್ನ ಮನೆಗೆ ಇಕ್ಕೊಂಡು ಸಾಕ್ಬೇಕಿನ? ಆಚ್ಕಾಕವೋ? ನೀನು ಮನ್ಸು ಮಾಡಿದ್ರೆ ಅವ್ರನ್ನೆಲ್ಲ ಆಚ್ಕಾಕ್ಬೋದು. ನಾವು ಆರಾಮಾಗಿರ್ಬೋದು ಮನೆಗೆ. ಅಯ್ಯ ನೀನು ಬೇಕಮ್ಮನ್ನ ಕಲಿಯಲ್ಲಮ್ಮ. ಲೇ ಎಂತ ಮಾತು ಮಾತಾಡಿಯ ನೀನು? ಮಾತಾ ಮುಚ್ಚೋದ ಅಲ್ಲಲ್ಲಮ್ಮ. ನನ್ನ ಮಗಳನ್ನ ನೋಕನಕ ನಮ್ಮ ಅಮ್ಮನಿತ್ತಲೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೊತ್ರ ನೀನೇನೆ ನನ್ನ ಮಗಳನ್ನ ಮನೆಯಿಂದ ಆಟ ಆತು ಅಂತ ತಿತಾನು ಕೈಯತಯ್ಯ. ಲೇ ನಿನ್ನ ಮಗಳು ಬೇಕಾದ್ರೆ ನಮ್ಮ ಮನೆಗೂ ಇರಲಿ ಅಲ್ಲೂ ಇರಲಿ. ನೋಡಿ ಅವನು ಎಷ್ಟು ಮಾತಾಡ್ತಾನೆ. ತಾವಿ ತಿಡಾತಿದೆ ಅಲಿತಾವಳೆ ಯಾಕಂದ್ರೆ ತಿತಾನು ವರ್ರಂತೆ ಇಲ್ಲ ಯಾಕಲೆ ತಿತಾನ ವರಿಯೋದ. ಆಹಾ ಅವಳನ್ನ ಮಾತಾಡ್ಸ್ಬೇಡ ಅಂದ್ರು ಮೇಲೆ ಬಿದ್ದು ಮಾತಾಡ್ಸಕ್ ಬರ್ತಾಳೆ. ಅಯ್ಯ ನೀನ್ ತಿತ್ತೋದ್ ಮಾತಾಡ್ ಬೆಂತಿತ್ತ ಮಾತಾಡಿದ ತತ್ತವಲೆ ಯಾವ ನೀವನ ತೆಲ್ತಕ್ ಬಾಡೋದು ನನ್ನ ಮಾತನ. ಓ ನೀನ ತೆತ್ತ ನೋಡ್ಕವ ಯಾಕ ವರಿಯೋದು ಪಾಪ ತಾವಿ ತಿಡಾತಿದೇನಾ? ಲೇ ನಿನ್ನ ಮಗಳು ನೆಮ್ಮದಿಯಾಗಿರ್ತಾಳೆ. ನೀನೇನು ದಿಗಿಲ್ ಬಿಡಬೇಡ. ಲಕ್ಷಿಗೆ ಸಂಬಳ ತತ್ತಾನೆ ನಿನ್ನ ಅಳಿನು. ಹ್ಞೂ, ಆ ಸಾವಿತ್ರಿನೂ ಅವ್ನ ರಾಮನ್ನ ಆಚ್ಕಾಕಂಡು ಸುಮ್ಮನಿರು. ಅಯ್ಯೋ 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 ನಿಂಗೇನೆ ಬಂದಿರೋದು ನೋಗ ತಡೋದಿ ಆಗ್ತಿದ್ದೇನೆ. ಈ ಮಾತಂದಿದ್ರೆ ನಿಂಗೆ ಮೂತಿ ಮಾತ ತಿತ್ತೋಗಂಗೆ ಬರಿರಳು. ತಾವಿ ತಿಡಿ ಆಗ್ತಿದ್ದೇನೆ ಅನ್ನಿದ್ದಕ್ಕೆ ಅಲ್ಲಿಕನ್ನು ಹೋಗವಳೆ. ಅಯ್ಯ ನೀನು ಮಾತಾ ಮುಚ್ಚೋದ ಹೋದು. ಲಪ್ಪನ್ ಬಳ್ಳಿ ಇರೋ ಏಚಿ ನಾನು ಇದೆಲ್ಲ ಏಚಿ ನಾನು ಲಪ್ಪನ್ ಬಳ್ಳಿ ಏಚಿ ನಾನು. ಅಯ್ಯೋ ಸರಸ್ವತಿ, ತಮಾಷ್ಕಮ್ಮ ಹೇಳಿರೋದು ನಾನು. ಹ್ಞೂ ಮೌ ಲೇ ನೀನು ವರ್ಷದ ಬಾಯಿ ಮುಚ್ಕೊಂಡಿರಾ? ಅಯ್ಯೋ ನನ್ನ ಬಂಗಾರ ಮಗಳೇ, ನನ್ನ ಮುದ್ದು ಮಗಳೇ, ನನ್ನ ಬಂಗಾರ ಗಂಟಿ, ನನ್ನ ದಂತದ ಗೊಂಬೆ, ನನ್ನ ತಮಾಷ್ಕೊಂಡಿತ್ತು ನೀನೇನಂತೀಯೋ ಅಂತ. ಇದನ್ನ ಎತ್ಕೊಂಡೋಗಿ ನಿಮ್ಮ ಅಪ್ಪನ ಕೇಳ್ತೀನಿ ಅಂತೆಲ್ಲ. ಇದೇನವೋ ಯಾವ ಲೆಕ್ಕ ನಮ್ಮನೆ ಅಂದಮೇಲೆ ಈ ಮಾತಿಗೆ ಬರ್ತವೆ ಓದ್ತವೆ, ಏನೂ ಮಾಡೋಕ್ಕಾಗಲ್ಲಮ್ಮ. ಹಂಗೆಲ್ಲ ಹೇಳ್ಬಾರ್ದು. ನಿಮ್ಮ ಅಪ್ಪನ್ಕ ಸಣ್ಣ ಪುದ್ದೆಲ್ಲ ಹೇಳ್ಬಾರ್ದು. ಮೊನ್ನೆ ಎಡ್ಕಿತ ಹಾರ್ಟ್ ಆಪ್ರೇಷನ್ ಆಗದ. ಇವಾಗ ನೀನೇನ ಹೇಳ್ಬಿಟ್ರೆ ನಮ್ಮ ಮುನ್ಸ್ಕಾಕೊಂಡು ಅದೇ ಕೊರ್ಕೊಂಡಿದ್ದು ಹೋಗ್ಬಿಡ್ತಾನೆ. ಏನು ಹೇಳ್ಬೇಡ ನೀನು. ಹಾಂ, ಸುಮ್ಮನೆ ಅಂತಿದ್ದಷ್ಟೇ. ಇಲ್ಲಮ್ಮ ನಿನ್ ಬುದ್ಧಿ ತೆನ ಇಲ್ಲಲೇ. ಒಂದು ಕನಕ ಬೆಣ್ಣೆ ಒಂದು ಕನಕ ತುನ್ನ. ತಡೋದಿ ಹತ್ತಿದೇನೆ ಒಂತಡ ನೋಕಂತೀಯ, ತಾಬಿ ತಿಳಿ ಹತ್ತಿದೇನೆ ಒಂತಡ ನೋಕಂತೀಯ. ನಾನು ಇವಾಗ ಏನು ಹೊಸದಾಗಿ ನೋಡ್ತಾ ಇಲ್ಲೇ ಪತ್ತಿಂದ ನೋಕೊಂಬತ್ತಾ ಇದ್ದೀನಿ ನಾನು. ಯಾಕೆ ತಿತನ ಹೊರಿಬೇಕಾಯ್ತಾ ಯಾವನವನ? ಲೇ ತಿತನ, ಲೇ ದೂಬೆ ನನ್ನ ಮಗನೇ, ಬಾಡ ಈ ಕಡೆ ನೋಡ್ತೀನಿ ನೀನೋ ನಾನು ಅಂತ. ಹೋಗ್ರಿ ಬಿಟ್ಬಿಡಮ್ಮ, ಇಲ್ಲ ನೋಡ್ಕೊಂಡು ಬಿಟ್ಬಿಡು. ಅವನೇನೋ ತಿಳಿದಿರ ಒಂದೇಟ್ ಹಾಕ್ಬಿಟ್ಟು ಬಿಟ್ಬಿಡಮ್ಮ. ನನ್ನ ಅಂತದ ಗೊಂಬೆ ಅಮ್ಮ, ಇದು ತೋಲ್ ಗೊಂಬೆ. ಏನು ಹೇಳ್ಬೇಡಮ್ಮ ನಿಮ್ಮ ಅಪ್ಪನಿಗ. ನನ್ನ ಮಗು ಏನು ಹೇಳಲ್ಲ. ಏನೇನೋ ಒಟ್ಟಾಗಿಕ್ಕಂತದಂತೆ. ಇದೊಂದು ಮಾತು ಒಟ್ಟಾಗಿಕ್ಕಣಲ್ಲ ನನ್ನ ಮಗುವ. ಹೇಳ್ಬೇಡ ಸುಮ್ಮನೆರಮ್ಮ. ಅವನು ಎಲ್ಲಾರ ಹೋಗ್ಕೊಳ್ಳ, ಅವನಿಗೇನು ತಿಳಿಯಲ್ಲಮ್ಮ. ನಿನ್ನಷ್ಟು ಬುದ್ಧಿವಂತನಲ್ಲ ಅವನು. ಅಮ್ಮ ನೀನ್ ಕಲ್ಲಿರಿದೆ ನೀನು ನಡಲಿ ಮಾತುಲು ಎಲ್ಲ ನನ್ನ ಹತ್ರ ಮಾತಾಬರ ನೀನು ಏ ಯಾವಳ ಹೋಗೆ ನೀನು? ನಿಂಗೆ ಯಾಕ ಹೋಗೆ ನಿನ್ನ ಮಕ್ಳ ಹತ್ರಕ್ಕೆ ಹೋಗಿ ನೋಡ್ಕೊ ಹೋಗೆ ನಿನ್ನ ಮಕ್ಕಳನ್ನ. ನಾನಂತೂ ನನ್ನ ಮಗಳನ್ನ ನಮ್ಮ ಮನೆ ಕಕ್ಕ ಹಚ್ಚಿನಮ್ಮ. ನೀನು ಇಂಥ ತೆತ್ತ ಎಲ್ಲ ಮಾಡಿ ನೀನು. ಅಯ್ಯೋ ಸುಮ್ಮನೆ ಇರಮ್ಮ, ನಿಮ್ಮ ಅಪ್ಪನ ಬೇಜಾರು ಮಾಡ್ಕೊತಾನೆ. ಹಂಗೆಲ್ಲ ಮಾಡಬಾರ್ದಮ್ಮ. ನನ್ನ ಮಗು ಜಾಣಮ್ಮ. ನಡಮ್ಮ ಒಳ್ಕೊ ನೀನು, ನಡಿ ಒಳ್ಕೊ. ಏನು ತಮಾಷೆ ಕಂಡ್ಬಿಟ್ನೆ. ನಂಗೆ ಮೊದಲೇ ಬಾಯಿ ಮುಂದು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೆ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಮ್ಮ. ಈ ತರ ಬಿತ್ತೇನೆ ನಿಮ್ಮಿಬ್ಬರನ್ನ. ಇನ್ನೊಂದು ತಡಿ ಅಣ್ಣ ಇತ್ತಿರ ಮಾಡಿ ಅಂದೆ ಅಲ್ಲಪ್ಪನ ಕೇಳ್ತಿ ನಾನು. ಹ್ಞೂ ಆಯಿತು, ಹೋಗು ಚಿಕ್ಕೋನೆ. ಮೌ ಹೋಗಮ್ಮ. ಏನೋ ಹೇಳ್ತಾಳೆ, ನಂಗೆ ತರಕಾರಿ ತಿಂತಾಳೆ. ಅಲ್ಲಲ್ಲಿ ಅವ್ಳು ಸಾವಿತ್ರಿ 2 ದಿನ ಊರ್ ಕಡೆ ಕಳ್ಸು. ಅವ್ರ ಅಮ್ಮನ ಜೊತೆಗಿದ್ರೆ ಅಷ್ಟು ಖುಷಿಯಾಗಲ್ಲ ಇದ್ಬಿಟ್ಟು ಬರ್ತಾಳೆ.
ಕಳ್ಸೋಗಿ ನೀನೇ ಬೇಕಾದ್ರೆ. ನಾಕೇನು ಗಾಚರನೆ. ನಾನು ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ ಅವಳನ್ನ ಅಷ್ಟೇ. ಮಾತಾಡ್ಸ್ಬೇಡ ಒಂದೆರಡು ದಿವಸ ಮಾತಾಡ್ಸ್ಬೇಡ. ಲೇಟ್ ಚಿಕ್ಕನೇ ಈ ಸುಪ್ನಾತಿ ಒಬ್ಬಳು ಬಂದ್ಲು. ಇವಾಗ ತೋಟ ಕಡೆ ಬರ್ತಾ ಇದ್ದೀನಿ ಮಗ, ಯಾರು ಮಾತಾಡ್ಸ್ಬೇಡ ನೀನು. ಏನು ಗೊತ್ತಿಚ್ಚೆ? ನಿಮ್ಮ ಅಪ್ಪನೇನಪ್ಪ? ಅಪ್ಪನ ತೋಟದಕ್ಕೆ ಹೋದ್ನ. ಸರಿ ಹೇಳಪ್ಪ. ಅಲ್ಲಿ ನೋಡ್ಕೊಂಡು ಬಂದವಳು. ಈ ಹೀರಿ ಹತ್ರ ಇರೋ ಒಡವೆ ನಮ್ಮ ಅತ್ತೆದು ಒಂದು ಜೊತೆ ವಾಲೆ ಹೋಗವೆ, ಒಂದು ಟೀಕಾ ಚೈನ್ ಹೋಗದೆ. ಹೆಂಗನ ಮಾಡಿ ಈ ಸಾವಿತ್ರಿ ಮುಖಾಂತರನೇ ಆ ಒಡವೆಗಳು ನಾನು ಇಸ್ಕೊಬೇಕು. ಇವಳು ಮದುವೆ ಮಾಡ್ಕೊಂಡು ಹೋದ್ಲು. ಆ ಅಮ್ಮನ ಚಾಕ್ರಿ ಯಾರು ಮಾಡಿದ್ದು? ನಾನು. ಎತ್ತಿದ್ದು ಹುಚ್ಚಿದ್ದು ಎಲ್ಲ ಎತ್ತಿ ಕ್ಲೀನ್ ಮಾಡಿದ್ದು, ಸ್ನಾನ ಮಾಡಿಸೋದು, ಆ ಅಮ್ಮನಿಗೆ ಟೈಮ್ಗೆ ಊಟ ತಿನ್ಸೋದು ಎಲ್ಲ ಮಾಡಿದವಳು ನಾನು. ತಗೊಂಡೋಗಿ ಆ ಈರಿಗೆ ಕೊಟ್ಟವಳೆ. ಎಷ್ಟು ಮಾತ್ರ ಇರಬೇಕು? ಆ ಟೀಕಾ ಚೈನು ನನಗೆ ಬೇಕು, ಅವನ ಜೊತೆ ವಾಲೆನೂ ನನಗೆ ಬೇಕು. ಇವಳು ಹೆಂಗನ ಮಾಡಿ ಊರಿಗೆ ಸಾಕಾಗಬೇಕು. ಅದೆಷ್ಟು ಸತಿ ಓಡಿದ್ರೂ ಹೆಂಗೋ ಹಂಗೆ ಬಂದ್ಬಿಡ್ತಾಳಲ್ಲ. ಇವಾಗ ಎಷ್ಟು ಸತಿ ಓಡಿಸಿರೋದು ಊರ್ಗ? ಹೆಂಗನ ಮಾಡಿ ಇವಳನ್ನ ಊರಿಗೆ ಓಡಿಸೇಬೇಕು. ಓಡಿಸ್ಬಿಟ್ಟು ಆ ಟೀಕಾ ಚೈನು ಅವನ ಜೊತೆ ವಾಲೆನ ತರ್ಸ್ಕೊಳ್ಳೇಬೇಕು ನಾನು. ಅವಳು ಇನ್ಯಾರು ಕೊಡ್ತಾಳೆ? ಇಷ್ಟು ವಯಸ್ಸಾಗಿ ಇನ್ನೂ ಹಂಗೆ ಇಟ್ಕೊಂಡೆ ಅವಳು ಈರಿ. ಎಂಥ ಸುಪ್ನಾತಿನೋ ಅವಳು, ಕಮ್ಮಿ ಆದ ಸುಪ್ನಾತಿ ಅಲ್ಲ. ಓ ಟೀಕಾ ಚೈನ್ಗೆ ಅಮ್ಮನು ಒದಲಾಡ್ತಾ ಇರೋದು. ಈ ವಯಸ್ಸಿನಾಗ ಈ ಅಮ್ಮನ ಕಿಲ್ತಿದ್ರೆ ಆಗ್ತೇನೋ. ಹಾಕೊಳ್ಳಿ ಬಿಡು, ಇನ್ನೂ ವಯಸ್ಸಿನಾಗೆ ಅವಳೆ ಪಾಪ. ಯಾರೋ ಒಡವೆ ವಸ್ತು ದುಡ್ಡು ಇದ್ದರೆ ಯಾರೋ ಸಾಕ್ತಾರೆ ಅಲ್ಲ. ಅವಳ ಹತ್ರ ಇರೋ ಒಡವೆಕಾಗಿ ಅಮ್ಮನ ಕಣ್ಣು ಯಾಕೆ ಹಾಕೋದು? ಅದೇನು ದುರ್ಬುದ್ಧಿ ಇವಳಿಗೆ? ಅದೇನೋ ಹೇಳ್ಬೇಕಂತ ಇದ್ಲು ಸವಿತಾ. ಅದೇನೋ ಕೇಳಂತಡಿ. ಊಟ ತಿನ್ನಮ್ಮ, ಆಮೇಲೆ ಮಾತಾಡೋಣ ಅಂತಾನೆ. ಅದೇನೋ ಕೇಳ್ತೀನಿ. ಸವಿತಾ ಬಂದೆ ಅತ್ತೆ. ಮಾಡ್ದಮ್ಮ ಊಟ? ಮಾಡ್ದೆ ಅತ್ತೆ. ಸಾಯಂಕಾಲ ಅವನಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನಂತೆ, ಹೋಗ್ಬಿಟ್ಟು ಬಾ. ಸರಿ ಅತ್ತೆ. ಅತ್ತೆ ಕೂತ್ಕತ್ತೆ, ನಿನ್ನ ಹತ್ರ ಏನೋ ಮಾತಾಡಬೇಕು. ಅತ್ತೆ ರಾತ್ರಿ ಎಲ್ಲ ನಿದ್ದೋಗಿಲ್ಲ ಅತ್ತೆ ನಾನು. ಯಾಕಮ್ಮ? ಯಾಕೆ ಹೊಟ್ಟೆಗಿಟ್ಟೆ ನೋಯ್ತಾಯ್ತಾ? ಹಂಗೇನಿಲ್ಲ ಅತ್ತೆ, ಯಾರೋ ಒಬ್ಬ ಹೆಂಗಸು ಬಂದು ಗೊಳೋ ಅಂತ ಅಳ್ತಾಳೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾಯಿಗೆ ಬಿಡ್ಕೊತವೆ. ಏನೋ ಒಂಥರ ಶಬ್ದಗಳು. ಎಂದೂ ಇಲ್ಲ ಅತ್ತೆ ನಾನು ಬಂದಾಗಿಂದ. ಇವತ್ತೇ ರಾತ್ರಿನೇ ಹಂಗಾಗಿತ್ತು. ಅದ್ಯಾರೋ ಹೆಂಗಸು ಬಾಕ್ಲ ಹತ್ರ ಕುತ್ಕೊಂಡು ಹೇಳ್ತಾಳೆ. ನಾನು ಹಂಗೂ ಹೋಗಿ ಆಚೆ ಎಲ್ಲ ನೋಡಿದೆ, ಯಾರೂ ಇರಲಿಲ್ಲ ಅತ್ತೆ. ಇದೇನು ಹಿಂಗೆ ಹೇಳ್ತಾ ಇದೆಯಾ? ಅತ್ತೆ. ಆಮೇಲೆ ಬೆಳಗ್ಗೆ ಅಂಬುಜತ್ತನ ಕೇಳಿದ್ರೆ ಅಂಬುಜತ್ತೆ ಹೇಳ್ತಾವಳೆ, ಈ ಮನೆಗೆ ಕಟ್ಟೋಕೆ ಮುಂಚೆ ಅದು ಯಾವುದೋ ಕಾಲದಾಗ ಬಾವಿ ಇತ್ತಂತೆ, ಮುನ್ನು ಬಾವಿ. ಆ ಬಾಯಕ್ಕ ಯಾರೋ ಒಬ್ಬ ಅಮ್ಮನು ಬಿಟ್ಟು ಸತ್ತೋದ್ಲಂತೆ. ಇವರು ಆ ಬಾಯಿನ ಮುಚ್ಚಿಬಿಟ್ಟು ಆ ಬಾಯಿ ಮೇಲೆ ಮನೆ ಕಟ್ಸಿರೋದಂತತ್ತೆ. ಅತ್ತೆ ನನಗೆ ಯಾಕೋ ಜಾಸ್ತಿ ತಿಗ್ಲಾಗ್ತದತ್ತೆ. ಹೌದಾ? ಇದೇನೋ ನನಗೆ ತಿಳಿದಮ್ಮ. ಇದು ಬಾಯಿ ಮುಚ್ಚಿರೋದು ಅದೆಲ್ಲ ನನಗೆ ದೇವರನಿಗೂ ತಿಳಿದು. ನೀನು ಹೇಳ್ತಾ ಇರೋದೆ ಅಲ್ಲ, ಯಾರು ಇರ್ಬೋದು ಬಂದು ಹಿಂಗೆ ಹೇಳ್ತಾ ಇರೋದು? ಆ ಅಮ್ಮನ ಬಾಯಿಗೆ ಬಿಟ್ಟು ಸತ್ತೋದ್ಲಲ್ಲ, ಆ ಅಮ್ಮನೇನು ಹೇಳ್ತಾವಳೋ ಏನೋ. ಹೌದಾ? ನಿಮ್ಮ ಮಾವನ್ ಕೇಳ್ತಾ? ಇಲ್ಲ ಅತ್ತೆ, ಮಾವನ್ ಕೇಳಿಲ್ಲ. ಇರೋ ನಿಮ್ಮ ಮಾವನ್ ಬರಲಿ, ನಾನೇ ಕೂಗ್ಬಿಟ್ಟು ಕೇಳ್ತೀನಿ. ಆ ಅಂಬುಜಿ ಒಂದು ನಿಜ ಆದರೆ ಅದು ಸುಳ್ಳು ಹೇಳ್ತಾಳೆ. ಅವಳು ಮಾತನ್ನ ಮುಂತಾಗಿ ಇಕ್ಕಬೇಡ ನೀನು. ಇಲ್ಲ ಅತ್ತೆ, ದೇವರನಿಗೂ ಅತ್ತೆ ಅಳೋದು ಏನು ನಾಯಿಗಳೆಲ್ಲ ಓ ಅಂತವೆ. ಅದೇನೋ ನರಿ ಒಳ್ಳಿತ್ತಂಗೆ ಆಮೇಲೆ ಗೆಜ್ಜೆ ಶಬ್ದ. ಈ ಕಡೆಯಿಂದ ಆ ಕಡೆ ಕೊಡೋಗೋದು, ಆ ಕಡೆಯಿಂದ ಈ ಕಡೆ ಓಡೋಗೋದು. ನಾನು ಯಾವತ್ತೂ ಅಂತ ಇವೇ ನೋಡಿಲ್ಲ ಅತ್ತೆ, ಕೇಳಿದ್ನಷ್ಟೇ. ಅದರ ದೆವ್ಗಳು ಹಿಂಗೆಲ್ಲ ಕಾಟ ಕೊಡ್ತವೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅತ್ತೆ. ನಂಗೆ ಯಾಕೋ ತಿಗ್ಲಾಗ್ತದೆ. ನಂಗೆ ಇಲ್ಲಿರೋಕೆ ಒಬ್ಬಳೇ ತಿಗ್ಲಾಗ್ತೈತತ್ತೆ. ನಿಮ್ಮ ಮಾವನ್ ಕೇಳ್ತೀನಿ ರಮ್ಮ, ನಿಮ್ಮ ಮಾವನ್ ಕೇಳ್ತೀನಿ, ನಿಮ್ಮ ಯಜಮಾನ್ ಕೇಳ್ತೀನಿ. ನೋಡೋಣ ಇರು ಏನು ಹೇಳ್ತಾರೋ. ನನಗೆ ಈ ಮನೆಗಿರೋಕ್ಕೆ ಇಷ್ಟ ಇಲ್ಲ ಅತ್ತೆ. ನಂಗೆ ಆಗ್ಲೊತ್ತು ಏನೋ ಒಂಥರ ಯಾರೋ ಹಿಂದೆ ಬಂದಂಗೆ ಮಾತಾಡಿಸ್ದಂಗೆ ಏನೋ ಒಂಥರ ಅನಿಸ್ತದತ್ತೆ. ನೀನು ಯಾವುದಕ್ಕೂ ದಿಗಿಲು ಬೀಳ್ಬೇಡ ಆಯಿತಾ? ನಿಮ್ಮ ಮಾವನ ಬರಲಿ, ನಿಮ್ಮ ಮಾವನ ಹತ್ರ ನಾನು ಮಾತಾಡ್ತೀನಿ. ಮುಂದುವರಿಯುವುದು